ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ನಾನು ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ಕಜ್ಜಾಯ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು ಪಾಯಸ ಮಾಡೋಣ ಅಂದ್ಕೊಂಡು ಹೆಸರು ಬೇಳೆನ ನೋಡಿ ಒಂದು 100 ಗ್ರಾಮ್ನಷ್ಟು ತೊಗೊಂಡು ಒಂದು 2 ಲೋಟ ನೀರು, ಈ ಥರ ಒಂದು ಬೌಲ್ಗೆ 2 ಲೋಟ ನೀರನ್ನ ಹಾಕ್ಬಿಟ್ಟು ನಾನು ಬೇಯೋದಕ್ಕೆ ಇಡ್ತಾಯಿದ್ದೀನಿ. 2 ವಿಸಲ್ನ ಬರ್ಸ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೋಡಿ ನಾನು ಬೇಯಿಸ್ಕೊಂಡಿದ್ದೀನಿ. ಎರಡು ವಿಸಲ್ ಬಂದಿದೆ. ಇವಾಗ ನೋಡ್ತಿರ್ಬೋದು ನೀವು. ತುಂಬ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೋಬೇಡಿ. ನೋಡಿ, ಈ ಥರ ಬೇಳೆ ಬೇಳೆ ಥರನೇ ಇರಬೇಕು. ಇವಾಗ ಇದಾಗಿದೆ ನೋಡಿ, ಇಷ್ಟು ಅದಕ್ಕೆ ಬೇಯಬೇಕು. ಇವಾಗ ಜಾರ್ನಲ್ಲಿ ಗಸಗಸೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ. ಇದೆಲ್ಲ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಓಕೆನಾ. ಆಮೇಲೆ ಅದು ದೇಹಕ್ಕೂ ತಂಪು. ಒಂದು 4 ಏಲಕ್ಕಾಯಿನ ಹಾಕ್ಕೊಳ್ತಿದ್ದೀನಿ ನಾನು. ಮತ್ತು ತೆಂಗಿನಕಾಯಿ ತುರಿ ಒಂದು ಮುಷ್ಟಿವಷ್ಟು ನಾನು ಹಾಕ್ಕೊಳ್ತಾಯಿದ್ದೀನಿ. ಬಾದಾಮಿನ ನಾನು ಬೇಯಿಸ್ಕೊಂಡೆ. ಇವಾಗ ಬೇಗ ಅರ್ಜೆಂಟಲ್ಲಿ ಆಗೋದಿಲ್ಲ ಅಂತೇಳ್ಬಿಟ್ಟು ನೀವು ಬೇಕಾದ್ರೆ ನೆನೆಸಿಟ್ಕೊಬೋದು, ಟೈಮ್ ಇದೆ ನೋಡಿ. ಇವಾಗ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ. ಇವಾಗ ತರಿಯಾಗೆ ರುಬ್ಬಿ, ನೈಸಾಗಿ ರುಬ್ಬಬೇಕು ಅಂತ ಏನಿಲ್ಲ. ಇಲ್ಲ ಬಾದಾಮಿ ಪೌಡ್ರ್ ಇದ್ರೂ ಉಪಯೋಗಿಸ್ಬೋದು ನೀವು. ನನ್ನ ಮನೇಲಿ ಬಾದಾಮಿ ಇತ್ತು ಅಂತೇಳ್ಬಿಟ್ಟು ನೋಡಿ, ಸಾಕು ಇಷ್ಟ. ಅದಕ್ಕೆ ಬೆಂದರೆ ಸಾಕು, ಸರಿ ರುಬ್ಕೊಂಡ್ರೆ ಸಾಕು. ಇವಾಗ ಅದರಲ್ಲಿ ನಾನು ಕೈನ ತೊಳ್ಕೊತಿದ್ದೀನಿ ಸ್ವಲ್ಪ ನೀರಿನಲ್ಲಿ. ಅದಾದ ನಂತರ ನೋಡಿ, ಸಕ್ಕರೆ ಒಂದು ಬೌಲ್ನಲ್ಲಿ ತೊಗೊಂಡಿದ್ದೀನಿ. ಮತ್ತು ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ. ಇದ್ದರೆ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್, ಗೋಡಂಬಿ ದ್ರಾಕ್ಷಿನೂ ಅಷ್ಟೇ. ಆಮೇಲೆ ನೋಡಿ, ಒಂದು ಸ್ಪೂನು ಅಂದರೆ ಒಂದು 2-3 ಚಮಚ ತುಪ್ಪನ ಹಾಕ್ಕೊಳ್ತಾಯಿದ್ದೀನಿ. ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ. ನೋಡಿ, ಗೋಡಂಬಿ ದ್ರಾಕ್ಷಿನ ನಾನು ಹಾಕ್ಕೊಂಡು ಹುರ್ಕೊಳ್ತಾಯಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ತುಪ್ಪಕ್ಕಾದ ನಂತರ ಹುರ್ಕೊಳ್ಳಿ. ನೀವು ತುಪ್ಪ ಇಲ್ಲ ಅಂದರೆ ಬೇಕಾದರೆ ಎಣ್ಣೆನಲ್ಲೂ ಹುರ್ಕೋಬೋದು ಫ್ರೆಂಡ್ಸ್, ಓಕೆನಾ. ಇಲ್ದಿರೋರು ನೋಡಿ, ಥರ ಆದ ನಂತರ ಚೆನ್ನಾಗಿ ನೋಡಿ ಕೆಂಪಗಾಗಿದೆ ನೋಡ್ತಿರ್ಬೋದು ನೀವು. ತುಂಬ ಸೀಸ್ಬೇಡಿ, ಚೆನ್ನಾಗಿರಲ್ಲ, ಕಹಿ ಬರುತ್ತೆ. ಇವಾಗ ನಾನು ಅದಕ್ಕೆ ನೀರನ್ನ ಹಾಕ್ಕೊಳ್ತಾಯಿದ್ದೀನಿ, ನಾರ್ಮಲ್ ವಾಟರು. ಒಂದು ಅರ್ಧ ಲೀಟ್ರಷ್ಟು ನಾನು ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಹಾಲು ಕಾಯಿಸಿ ಆರಿಸಿರೋಂಥ ಹಾಲು ಇದು, ಅದನ್ನು ಅಷ್ಟೇ ಒಂದು ಲೋಟದಷ್ಟು ನಾನು ಹಾಕ್ಕೊಳ್ತಾಯಿದ್ದೀನಿ. ನೋಡಿ, ವಾವ್, ಎಷ್ಟು ಚೆನ್ನಾಗಿ ಕಲ್ಲರ್ ಇವಾಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಓಕೆನಾ. ಒಂದ್ಸರಿ ಈ ರೀತಿ ನೀವು ಮಾಡಿ ನೋಡಿ. ಮಾಡಿರ್ತಾರೆ ಹೆಸರುಬೇಳೆ ಪಾಯಸ, ಇಲ್ಲ ಅಂತಲ್ಲ, ಬಟ್ ಈ ರೀತಿ ಒಂದ್ಸಲಿ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿ ತುಂಬ ಸಖತ್ತಾಗಿರುತ್ತೆ. ಇವಾಗ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಅದನ್ನು ಹೆಸರುಬೇಳೆನ ನಾನು ಅದರೊಳಗಡೆ ಹಾಕ್ಕೊಳ್ತಿದ್ದೀನಿ. ಇವಾಗ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಅದು ಕುದಿಬೇಕು, ಹಾಲು ನೀರು ಎಲ್ಲದೂ ಹೊಂದ್ಕೊಳ್ಳೋ ಥರ. ಮತ್ತು ಇವಾಗ ಸಕ್ಕರೆ ಹಾಕೋಕ್ಕೆ ಹೋಗಬೇಡಿ. ಮತ್ತು ಅದು ಬೇಳೆ ಎಲ್ಲ ತುಂಬ ಒಂಥರ ಇದಾಗ್ಬಿಡುತ್ತೆ, ಓಕೆನಾ. ಇವಾಗ ಚೆನ್ನಾಗಿ ಅದು ಕುದಿ ಬಂದ ನಂತರ ನೋಡಿ, ಚೆನ್ನಾಗಿ ಕುದಿಸ್ಬೇಕಿದೆ. ಇವಾಗ ನೋಡಿ, ನೋಡ್ತಿರ್ಬೋದು ನೀವು. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಓಕೆನಾ. ನೋಡಿ, ಇವಾಗ ಕುದೀತಾ ಇದೆ. ಈ ಟೈಮ್ನಲ್ಲಿ ನಾವು ಸಕ್ಕರೆನ ಹಾಕ್ಕೋಬೇಕಾಗತ್ತೆ. ಮತ್ತು ಇದನ್ನು ರುಬ್ಬಿಟ್ಕೊಂಡಿರೋಂಥದ್ದನ್ನು ಹಾಕ್ಕೊಳ್ಬೇಕು. ಫಸ್ಟು ರುಬ್ಬಿರುವಂಥ ಬಾದಾಮಿ, ಗಸಗಸೆ, ಏಲಕ್ಕಿ ಮತ್ತು ಕಾಯಿ ಇಷ್ಟನ್ನು ನಾನು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೆ. ಅದನ್ನು ಇವಾಗ ಅದರೊಳಗಡೆ ಹಾಕ್ತಾಯಿದ್ದೀನಿ ನಾನು. ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಓಕೆನಾ. ಈ ರೀತಿ ನೀವು ಒಮ್ಮೆ ಮಾಡಿ ನೋಡಿ. ಕಜ್ಜಾಯದ ಜೊತೆಗೆ ಪಾಯಸ ಬೇಕು ಅಂತ ಹೇಳಿದ್ರು ನಮ್ಮ ಯಜಮಾನ್ರು ಅಂತೇಳ್ಬಿಟ್ಟು ನಾನು ಮಾಡಿದ್ದೀನಿ. ಅದಕ್ಕೆ ಕಲಿಸ್ಕೊಂಡು ತಿಂತಾರಂತೆ, ಬಟ್ ಆ ಥರ ಹೇಳಿದ್ರು, ಹಾಗಂತ ನಾನು ಮಾಡಿದ್ದೀನಿ. ಬಟ್ ಕಜ್ಜಾಯ ನಮ್ಮದು ನೋಮೆಲ್ಲ ಏನಿಲ್ಲ ಫ್ರೆಂಡ್ಸ್, ಓಕೆನಾ. ಸುಮ್ಮನೆ ನಾನು ನಾರ್ಮಲಾಗಿ ತಿನ್ನಬೇಕು ಅಂತೇಳ್ಬಿಟ್ಟು ಮಾಡಿದ್ದೀನಿ. ನೋಡಿ, ಫೈನಲಾಗಿ ಆಗಿದೆ. ಮತ್ತು ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದು ಕೇಸರಿ ದಳ, ಕೇಸರಿ ಎಸೆನ್ಸ್ ಅಂತೀವಲ್ಲ ನಾವು, ಅದು ಒಂದು 2-3 ಪೀಸ್ನಷ್ಟು ನಾನು ಕೇಸರಿ ದಳನ ಹಾಕ್ತಾಯಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಆಪ್ಷನ್ ಇದು. ಬಟ್ ಕಲರು ಚೆನ್ನಾಗಿ ಬರುತ್ತೆ ಪಾಯಸ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಆಲ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋನ ಫಸ್ಟು ನೀವು ನೋಡ್ಬೋದು. ಇವಾಗ ನೋಡಿ, ಸಕ್ಕರೆ ನಾನು ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮಗೆ ರುಚಿಗೆ ಎಷ್ಟು ಬೇಕು ಸಕ್ಕರೆ, ಸಿಹಿ ಎಷ್ಟು ಬೇಕು ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದೂವರೆ ಅಂದರೆ ಒಂದು 100-150 ಗ್ರಾಮ್ನಷ್ಟು ನಾನು ಯೂಸ್ ಮಾಡಿದ್ದೀನಿ. ಇವಾಗ ಫೈನಲಾಗಿ ಆಗಿದೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು
ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ನೋಡಿ ಫೈನಲ್ ಆಗಿ ಆಗಿದೆ, ನೋಡ್ತಿರ್ಬೋದು ನೀವು. ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಈ ರೀತಿ ಹೇಗೆ ಬಂತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.